ಅಂದು ಆ ನಗರಗಳು ಫುಲ್ ಖುಷ್ ಆಗಿದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಸಮಸ್ಯೆಗೆ ಬ್ರೇಕ್ ಹಾಕ್ತೀನಿ ಅಂತ ಹೋಗಿದ್ರು. ದಶಕದ ಬಳಿಕ ಬವಣೆ ತೀರ್ತು ಅಂತ ಜನರಿಗೆ ನೆಮ್ಮದಿಯಾಗಿತ್ತು. ಆದ್ರೆ ಅವರ ನೆಮ್ಮದಿ ಖುಷಿ ಇದ್ದಿದ್ದು ಕೆಲವು ದಿನ ಮಾತ್ರ. ಅದೇ ರಾಗ ಅದೇ ತಾಳ ಎಂಬಂತೆ ಮತ್ತೆ ಅದೇ ಸಮಸ್ಯೆ ಕಾಡ್ತಿದೆ. ಇದು 24x7 ಯೋಜನೆಯ ನಲ್ಲಿಗಳು. ಇದರಲ್ಲಿ ಎನಿ ಟೈಮ್ ನೀರು ಬರುತ್ತೆ. ನಿಮಗಿಂತ ಕುಡಿಯುವ ನೀರಿನ ಸಮಸ್ಯೆ ದೂರವಾಯಿತು ಅಂತ ಜೂನ್ 4ರಂದು ಸಿಎಂ ಸಿದ್ದರಾಮಯ್ಯ ಬಿಲ್ಡಪ್ ಕೊಟ್ಟಿದ್ದು. ಜನ ಕೂಡ ಸಿಎಂ ಸ್ಪೀಚ್ಗೆ ಕ್ಲೀನ್ ಬೋಲ್ಡ್ ಆಗಿ ಸಿಎಂ ಮಾತನ್ನ ನಂಬಿದ್ರು. ಸಿಎಂ ಹೇಳಿದಂತೆ 24 ಗಂಟೆನೂ ನಲ್ಲಿಯಲ್ಲಿ ನೀರು ಬಂತು ಅಂತ ಜನ ಸಂತಸಗೊಂಡಿದ್ರು. ಆದ್ರೆ 15 ದಿನಗಳ ಬಳಿಕ ಅದೇ ಜನ ಅದೇ ಸಿಎಂ ಬೈಯೋಗೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರ ಮನೆ ಚೆಕ್ ಮಾಡ್ರಿ, ನೀರು ಬರಕತ್ತೆ ನಮ್ ಸಮಸ್ಯೆ ಕಾಂಗ್ರೆಸ್ ಬಿಜೆಪಿಗೆ ರಾಜಕೀಯ. ನೀರು ಬರುತ್ತೋ ಇಲ್ವೋ ಸಿಎಂ ಬಂದು ನೋಡ್ಲಿ. ಎಸ್, ಗದಗ ಹಾಗೂ ಬೆಟಗೇರಿ ಅವಳಿ ನಗರದ ಜನ ಯಾರಿಂದ ಖುಷಿಯಾಗಿದ್ರು ಅವರಿಗೆ ಇದೀಗ ಹಿಡಿ ಶಾಪ ಹಾಕ್ತಿದ್ದಾರೆ. ಮೇ 26ರಂದು ಗದಗ್ನಲ್ಲಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಹೋರಾಟ ನಡೆದಿತ್ತು. ಇದರಿಂದ ಬಿಎಸ್ವೈಗೆ ತಿರುಗೇಟು ನೀಡಲು ಸಚಿವ ಎಚ್.ಕೆ. ಪಾಟೀಲ್ ಸಿಎಂರಿಂದ 24x7 ಯೋಜನೆ ಲೋಕಾರ್ಪಣೆ ಮಾಡಿಸಿದ್ದಾರೆ ಎನ್ನುವುದು ಅಲ್ಲದೆ ಸಿಎಂ ಸಿದ್ದರಾಮಯ್ಯ ನಮ್ಮ ಊರಿಗೆ ಬಂದು ನೀರು ಕುಡಿದು ನೋಡ್ಲಿ ಅಂತ ಜನ ಹೇಳ್ತಿದ್ದಾರೆ. ಅವರೇ ಬಂದು ನೋಡಿ ಹೋಗ್ಬೇಕು ಸರ್. ಈಗ ಇಲ್ಲಿ ಸಿದ್ದರಾಮಯ್ಯ ಸರ್ ಬಂದು ಇಲ್ಲಿ ನೋಡಿ ಬರ್ತಾ ಇಲ್ಲ ನೋಡಿ ಆ ನೀರು ಕುಡಿದು ಹೋಗ್ಬೇಕು. ಅವಾಗಿಂದ ಅವ್ರ ಮನೆಯವರಿಗೆ ಆಗುತ್ತೆ. ಇನ್ನು ಅವಳಿ ನಗರಕ್ಕೆ ನೀರು ಬರೋದು ತಿಂಗಳು 1.5 ತಿಂಗಳಿಗೆ ಮಾತ್ರ. ಹೀಗಾಗಿ ಇಲ್ಲಿನ ಜನರಿಗೆ ನೀರು ಸಿಕ್ಕರೆ ಚಿನ್ನ ಸಿಕ್ಕಷ್ಟೇ ಖುಷಿ. ಅಲ್ಲದೆ ನೀರಿನ ಪೈಪ್ ಒಡೆದು ಹೋಗಿ ರಸ್ತೆ ಕೆಸರುಗದ್ದೆಯಾಗಿ ಮಾರ್ಪಟ್ಟಿದೆ. ಜನ ರಸ್ತೆಯಲ್ಲಿ ಓಡಾಡಬೇಕು ಅಂದ್ರೆ ಸರ್ಕಸ್ ನಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಬಂದಿರಲೇಬೇಕು. ಹೀಗಾಗಿ ಗದಗ ನಗರದ 25ನೇ ವಾರ್ಡ್ ನಿವಾಸಿಗಳು ನಗರಸಭೆ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾತ್ರಿನ ಎಷ್ಟೋ ಮನಿ ಕಲೆಕ್ಷನ್ ಮಾಡಿದ್ರು. ಅದು ಏನು ಕಲೆಕ್ಷನ್ ಅಂದ್ರೆ ಮೇಲೆ ಪೈಪ್ಲೈನ್ ಮಾಡಿದ್ರು. ಈಗ ನಿಮ್ಗೆ ತೋರಿಸ್ತಿದ್ದೀರ ನೋಡ್ರಿ, ಮೇಲೆ ತೆಗೆದ್ರೆ 1 ಫೂಟ್ ಒಳಗೆ ಹೋಗಿಲ್ಲ. ಈಗ ನಾಳೆ ಅಲ್ಲಿ ಇದ್ರ ಮನೆ ಮುಂದೆ ಯಾವುದೋ ಒಂದು JCB ಅಲ್ಲಿ ಏನೋ ಅಲ್ಲಿ ಒಂದು ರಿಪೇರ್ ಮಾಡಕ್ ಬಂದ್ರೆ ಸಿಗೋ ಮನೆ ಬರ್ತಾವೆ. ಆದ್ರೆ ಇವತ್ತಿಗೆ ಒಂದು ಮನೆ ಒಂದು ಸಿಗಲ್ಲ ಹನಿ ನೀರು ಬರ್ತಾವೆ. ಒಟ್ನಲ್ಲಿ 24x7 ಯೋಜನೆ ಕೇವಲ ಕಾಟಾಚಾರಕ್ಕೆ ಆರಂಭ ಮಾಡಿದ್ದಾರೆ ಅಂತ ಮಹಿಳೆಯರು ಆರೋಪಿಸಿದ್ದಾರೆ. ಅಲ್ಲದೆ 500ರಿಂದ 600 ರೂಪಾಯಿ ಹಣ ಕೊಟ್ಟು ನೀರು ತರಿಸಿಕೊಳ್ಬೇಕು. ಎಂಥ ಕಾಲ ಬಂತು ಶಿವ ಅಂತ ಜನ ಬೇಸರದಲ್ಲಿ ಮುಳುಗಿದ್ದಾರೆ. ಹೀಗಾಗಿ ಇದು ಹೀಗೆ ಮುಂದುವರೆದ್ರೆ ಹೋರಾಟಕ್ಕೆ ಸಜ್ಜಾಗಬೇಕಾಗುತ್ತೆ ಅಂತ ಜನ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಂಜೀವ್, TV9 ಗದಗ.